ಏನ್ರ ಮಕ್ಳ ನಿಮ್ಮಿಬ್ರು ಬಟ್ಟೆ ಕಲರ್ ಕಲರು ಯಾವ ಸೊಂಡೆ ಬದ್ರಲ್ಲಿ ತಗೊಂಡ್ರಿ? ನಾನ್ ಹೇಳಲ್ಲ, ನಮ್ಮಮ್ಮ ಯಾರಿಗೂ ಹೇಳ್ಬೇಡ ಅಂದವ್ರೆ. ಓಹೋ ಹಂಗೆ ವಿಷಯ, ಬಟ್ಟೆಲೆ ರಹಸ್ಯ. ಎಲ್ಲಿಂದ ತಗೊಂಡೆ ಹೇಳೋ ಶಿಷ್ಯ? ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ಬಾಯಿಲ್ಲಿ. ಇವಾಗಿನ ಮಕ್ಳ ಬುಳಿ ಮಕ್ಳ ಊಟವ್ರು. ಅಪ್ಪ ಹಂಗೆ ಬೀಜ ಬಾಯ ಕಗ್ದು ಬಿಡ್ತಿದ್ದ ಇವಾಗ. ಇನ್ನೂ ಇಲ್ಲೇ ಅವನೇ ಬೇವರ್ಸಿ. ಇವಾಗ ಮನೆಗೆ ಯಾವಾಗ ಚಪ್ರಿ ಅಂಕಲ್ ಎಂತ ಫೇರ್ ಅಂಡ್ ಲವ್ಲಿ ಐತೆನಾ? ಐತೆ. ಅದನ್ನ ಹಾಕೊಂಡಾದ್ರು ಕೂತ್ಕೊಳ್ಳೋ, ಗಿರಾಕಿ ಆದ್ರೂ ಬರ್ತಾರೆ. ಅಣ್ಣವ್ರೆ ಎಷ್ಟು ಕೊಡ್ತಾ ಇದೀರಾ? ಅಣ್ಣ 25,000 ಕೊಡಿ ಸಾಕು. 25,000 ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತಲ್ಲ. ಏನ್ ಮರಿಗಳೇನ್ ಅಷ್ಟೊಂದ್ ಬಲ್ತು ಇಲ್ಲ, ಕಲರ್ ಕೂಡ ಚೆನ್ನಾಗಿಲ್ಲ. ಮನೆಗ್ ತಗೊಳೋರೆ ಸುಮ್ನೆ ನಮ್ಮ ಅಮ್ಮನ ಕೈಲಿ ಬೇರೆ ಬೈಸ್ಕೊಬೇಕು. ಏನ್ ಇಂತ ಮರಿ ತಂದಿ ಅದು 25,000 ಕೊಟ್ಟಿ ಅಂತ. ಮರಿ ಹೆಂಗಿರ್ಬೇಕಂದ್ರೆ 20-25 ಕೆಜಿ ಮಾಂಸನೇ ಇರ್ಬೇಕು. ಇದ್ರಲ್ಲಿ ಬರೀ ಮೂಳೆನೇ ಇರೋ ತರ ಐತೆ. ಹೋಗ್ಲಿ ಈ ಸಲ ಬಿಟ್ಬೇಡ, ಇನ್ನು ಮಾರ್ಕೆಟ್ ಅಲ್ಲಿ ಬೇಜಾನ್ ಕಡೆ ಸಿಗುತ್ತೆ. ಮುಚ್ಚ ಬಾಯಿ ಸಾಕು, ಎಷ್ಟೋ ಮಾತಾಡ್ತೀಯ, ನಾನು ನಿನ್ನೆ ಕರ್ಕೊಂಡು ಹೋಗೋದು. ಮನೆಗೆ ನನ್ ಕರ್ಕೊಂಡು ಹೋಗ್ಬೇಡ ಅಣ್ಣ. ಸರಿಯಾದ ಟೈಮಲ್ಲೇ ಖಾಲಿ ಆಗೋಯ್ತು. ಲೋ ಮುಚ್ಚ ಅಲ್ಲಿ ಅಕ್ಕಪಕ್ಕ ಯಾರು ಇಲ್ಲ. ಸರಿ ನಾನು ಗಾಡಿ ಹಾಕ್ತೀನಿ ಅಂತ ಹೆಂಕ ಅಣ್ಣವ್ರೆ ಯಾಕೆ ತಳ್ಕೊಂಡು ಹೋಯ್ತಾ ಇದ್ದೀರಾ? ಯಾರ ಗೋಳಿ ಮಗ ಪೆಟ್ರೋಲ್ ಹಾಕೋನೆ ಡೀಸೆಲ್ ಹಾಕ್ಬಿಟ್ಟವ್ರೆ. ಸರಿ ನಿಮ್ ಗಾಡಿಗೆ ಏನಾಯ್ತು? ಹಲೋ ಮಾಮ. ಏಯ್ ಫೋನ್ ಇಡ ಬೋಳಿ ಮಗನೇ. ಇನ್ನೊಂದ್ಸರಿ ಫೋನ್ ಮಾಡ್ಬಿಡು. ಕೆಲ್ಸ ಇದು ಬಿಟ್ಬಿಡಪ್ಪ. ಏ ಮಾಡ್ ಮಾಮ ಸುಮ್ನೆ. ಹಾ ಮಾಮ. ಏಯ್ ತಿಕ್ಕಾ ಮುಚ್ಕೊಂಡ್ ಫೋನ್ ಇಡಲ್ಲ ಬಿಡೆ. ಜಿಮ್ ಹಚ್ಚಿ ಈಗ ಒಂದ್ ವಾರ ಆಗೈತ್ರಿ. 500 ರೂಪಾಯಿ ಕೊಟ್ಟು ಜಿಮ್ಮಿನ ಪೌಡರ್ ತಗೊಂಬಂದ್ರಿ. ಮನ್ಯಾಗ ಕಡ್ಲಿ ಇಟ್ ಅಂತೇಳಿ ಬಜ್ಜಿ ಮಾಡ್ಯಾಡ್ರಿ. ಮಾತಾಡಲೇ ಬೋಳಿ ಮಗನೇ. ಈಗ ನಿಮ್ಮ ತಲೆಡದ್ ನನ್ನ ಮಗನೇ. ಏನಾಗ್ಬೇಕಾಗಿತ್ತು? ಬಿಗಿ ಮಾಡ್ಬೇಕಾಗಿತ್ತು. ಏನ್ನ ಬೀದಿನಲ್ಲಿ ಅಮ್ಮ, ಇದು ವೀಣೆ ರಿಪೇರಿ ಮಾಡೋ ಅಂಗಡಿ, ಕೊಳ ರಿಪೇರಿ ಮಾಡೋದಲ್ಲ. ಅಯ್ಯ ಇವಳು ಸ್ವಲ್ಪ ಹಂಗೆ ಯಜಮಾನ್ರೆ, ಬೆರಳ್ ಕಂಡ್ರೆ ಸಾಕು ಚೀಪಾಗಿ ಶುರು ಮಾಡ್ಬಿಡ್ತಾಳೆ ಮಕ್ಳ ತರ ನೋಡಿ. ಕೈ ಜಾರಿದೆ, ಬರ್ತಾರ 4. ಹೋಗಿರತ್ತೆ ಅಂತ ನನ್ನ ಹಣೆ ಬರಲಿ ಇಷ್ಟ ಆಗೋತಾ. ಇಲ್ಲಿ ಜೋರಾಗಿ ಅಪೀಲ್ ಕೂಡ ಮಾಡ್ತಾರೆ. ಡಿಸಿಷನ್ ಬರ್ದು OUT ಔಟ್ ಅಂತ ಹೇಳ್ತಾ. ಇದು ಪಿಕ್ ಮಾಡಿದ್ದಾರೆ, ಇದು 6. ಯಾವ ಕಡೆ ಇವರು ಈಗ ಮಕ್ಕಳಿಂದ ಬುದ್ಧಿ ಅವರಲ್ಲ ಇವರು. ಇದನ್ನ ಪಿಕ್ ಮಾಡಿದ್ದಾರೆ, ಇದು 6. ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ ಇದು? ಇದೇನ್ ಕತೆ ಇದು? ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಕಳು ತವಾಡ್ ನಾನ್ ಅರ್ಧ ಬರ್ಧ ಜೀವ ಮಾಡ್ಕೊಂಡಿಲ್ಲ ಅಂತ ಅಯ್ಯೋ. ಏನ್ ಪುಟಿ, ಏನ್ ಹೆಸರು? ನನ್ ಹುಡ್ಗಿ ಎಲ್ಲ ಕೂದ್ಲಿ ಯಾಕೋ ಎಷ್ಟುದ್ದ ಇದೆ ಮಗನೇ? ನಮ್ಮಪ್ಪ ತಿರುಪತಿ ಕರ್ಕೊಂಡು ಹೋಗ್ತಿದಾರೆ. ಯಾರೋ ನಿಮ್ಮಪ್ಪ? ಏನ್ ಹೆಸರು? ತಿರುಪತಿ. ಹಲೋ ACP ಪ್ರದ್ಯುಮನಿಯ. ಎಲ್ಲೋ ತುಲೆ ಶಾಟಾರಿಯ ಕೆಲ್ಲೋಗಿದ್ಯಾ? ಹಲೋ ಹಲೋ ಅಣ್ಣ ನೋಡ್ಕೊಂಡೋಗಣ, ಮುಂದೆ ಮರಿಗಳವೆ. ಯಾವ ಮರಿಗಳಪ್ಪ? ಬಲ್ಲಮ್ಮರಿ. ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಲೌಡಾ? ಎಸ್. ನಾ ಕುಡ್ತೀನಿ ಪೆಪ್ಸಿ. ನಮ್ಮ ಅಣ್ಣದನು ಊರ ಪ್ರವೀಣಣ್ಣ ಪಿಪ್ಸಿ ಅದದು ಕಿಂಗ್ಸಿ. ನಾ ಕುಡ್ತೀನಿ ಪೆಪ್ಸಿ. ನಮ್ಮ ಪ್ರವೀಣಣ್ಣ ಅದನ್ನ ಊರಾಗ ದೊಡ್ಡ ಗಾಂಡು. ನನಗೆ ಡೈಲಾಗ್ ಹೊಡಿ ಅಂತ ಹೇಳ್ತಾನೆ, ಗಾಂಡು.
ಯಾರ ಹೆಸರು ಮಗು ವಿಡಿಯೋ ಮಾಡು ಮಗ ಅನ್ನ ಆದ್ರೂ ಒಂದು ಡೈಲಾಗ್ ಹೊಡೆದಿನ್ ತೋ ನಿನ್ ಮ್ಯಾಗ ಏನತ್ತೀನಿ प्रवीण ओरा गांडू महाराष्ट्रात राहतोस ना इथं फक्त मराठी चालते दुसरी भाषा इथं चालणार नाही कळलं हे दिल्ली आहे या दुसरा भाषा कोणसा नाही चलता हिंदी बोलना ಅಣ್ಣ ಏನು ನೀ ಯಾವ ಸ್ಟೇಟಿಗೆ ಹೋದ್ರೆ ಹೊಡ್ಸ್ಕೊಂಡ್ ಬರ್ತಿಯಲ್ಲ ಯಾವ ಭಾಷಾ ಮಾತಾಡ್ತೀನಿ ಅಪ್ಪ ಹಾ ಈಗ್ಲೇ ಆಸ್ತಿ ಭಾಗ ಮಾಡು ಯಾಕೇನಾಯ್ತು ಅಣ್ಣ ಈಗ್ಲೇ ಚಿಪ್ಸ್ ಕೊಡ್ತಿಲ್ಲ ಮುಂದೆ ಆಸ್ತಿ ಕೊಡ್ತಾನಾ ಊರಿನ ದೊಡ್ಡ ಮುಖಂಡರಾಗಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಇವಾಗ 3 ತಿಂಗಳಿಂದ ನೋಡ್ತಾ ಇದ್ದೀನಿ ಇವನು ನನ್ನ ಮಗಳು ನೋವು ಮಾಡ್ತಿದ್ದಾನೆ ಇವತ್ತೇನಾದ್ರೂ ಆಗ್ಲಿ ನನ್ನ ನ್ಯಾಯ ಬೇಕೇ ಬೇಕು ಈ ತರ ಮಾಡೋದು ನಿಂದು ತಪ್ಪು ನಿನ್ನ ಊರಿನಿಂದ ಹೊರಗ ಹಾಕ್ತೀನಿ ಇದರಲ್ಲಿ ನಿನ್ನ ಮಗಳದು ಕೂಡ ತಪ್ಪೈತೆ ನಮ್ ಕಾಲೇಜ್ ಫ್ರೆಂಡ್ ಅಪ್ಪ ಸುಧಾಕರ ನಮಸ್ಕಾರ 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 ಎವ್ವಿ ಸಂಗಪ್ಪ 10 ಬಿಯರ್ ಹೊಡೆದ್ರು ಅಲ್ಲ ಅಣ್ಣಲ್ಲ ಓ ಏನ್ ಅಂತ ಕಿಲಾಡಿನಾ ಇಲ್ಲ ಅಣ್ಣ ಸುಮ್ಮನೆ ಹೇಳ್ತಾನೆ ಅಣ್ಣ ನನ್ಗೆ ಒಂದೇ ಒಂದ್ ಆಸೆ ಐತಿ ಅಣ್ಣ ಏನಪ್ಪ ಅದು ಒಂದೇ ಒಂದ್ಸಲ ಬೀದಿ ಹೊಡೀರಿ ಅಣ್ಣ ಇವನ್ ಯಾರ ಹೇಳ ಗೊತ್ತು ಬಿಡ್ಲ ಅದೇ ಯಾರು ಹೇಳ ನಮ್ ಸಿದ್ದರಾಮಯ್ಯ ಸುಸ್ತು ಯಾರ್ ಲೋಡ್ ಬಂತು ಅಯ್ಯೋ ಬಾಯಿ ಮಣ್ಣಾಕ ಆಷಾಢದಲ್ಲಿ ಅಧಿಕ ಮಾಸ ಅಂತ ಈಗಲೇ ಬರ್ಬೇಕಲ್ಲ ನೋಡು ಗೋಪಾಲ ಬಂದೇ ಇರ್ರಿ ಬಡ್ಡಿ ಬಂದೆಪ್ಪ ಸೊ ಗೈಸ್ ನಿಮ್ಗೆ ಇದು ಗೊತ್ತಾ ನೀವ್ ಯಾವ್ದಾದ್ರು ಆಪಲ್ ಮರದ ಮೇಲೆ ಹತ್ತಿದ್ರೆ ಆ ಮರದಲ್ಲಿ ದ್ರಾಕ್ಷಿ ಸಿಗಕ್ಕೆ 0% ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಗೆ ಗೊತ್ತಾ ಒಂದು ಕಪ್ಪೆ ಒಂದು ಐಫಿಲ್ ಟವರ್ ಗಿಂತ ಜಾಸ್ತಿ ಜಂಪ್ ಮಾಡುತ್ತೆ ಯಾಕಂದ್ರೆ ಐಫಿಲ್ ಟವರ್ ಜಂಪ್ ಮಾಡಕ್ ಆಗಲ್ಲ ಮತ್ತೆ ನೀವೇನಾದ್ರು ಕ್ಯಾಲ್ಕುಲೇಟರ್ ತಗೊಂಡು 4x5 ಮಾಡಿದ್ರೆ ಆನ್ಸರ್ 20 ಬರುತ್ತೆ ಅದೇ ನೀವು ಐಫೋನ್ ಅಲ್ಲಿ ಬರೋ ಕ್ಯಾಲ್ಸಿಯಿಂದ 4x5 ಮಾಡಿದ್ರೆ ಅವಾಗ್ಲೂ ಆನ್ಸರ್ 20 ಬರುತ್ತೆ ನೀವೇನಾದ್ರು ಊಟನ ಸ್ಪೂನ್ ಅಲ್ಲಿ ತಿಂತಾ ಇದ್ರೆ ಇವತ್ತಿಂದ ಸ್ಪೂನ್ ಅಲ್ಲಿ ತಿನ್ನೋದನ್ನ ಬಿಟ್ಬಿಡಿ ಯಾಕಂದ್ರೆ ಸ್ಪೂನ್ ಗಿಂತ ಕೈಯಲ್ಲಿ ತಿಂದ್ರೆ ಊಟ ಕ್ಲೀನ್ ಆಗಿ ಜೀರ್ಣ ಆಗುತ್ತೆ ಅದೇ ನೀವು ಸ್ಪೂನ್ ಅಲ್ಲಿ ತಿಂದ್ರೆ ಊಟ ಅವಾಗ್ಲೂ ಜೀರ್ಣ ಆಗುತ್ತೆ ಆಕ್ಚುಲಿ ನಂಗೆ ಮನೇಲಿ ಮಾಡಕ್ಕೆ ಕೆಲಸ ಇರಲಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ ಅದಕ್ಕೆ ನಾನು ಒಬ್ಬಂದೇ ಸುಮ್ಮನೆ ಟೈಮ್ ವೇಸ್ಟ್ ಆಗೋದು ನಿಮ್ದು ಟೈಮ್ ವೇಸ್ಟ್ ಆಗ್ಲಿ ಅಂತ ಈ ವಿಡಿಯೋ ಮಾಡಿದೆ ಥ್ಯಾಂಕ್ ಯು